ಸೊ ಚಿತ್ರಗಳ ನಿರ್ಮಾಪಕರ ಕಥೆ ಏನೀಗ? ಸೊ ಕಾರಣ ಈಗ ದರ್ಶನ್ ನಂಬಿ ನಿರ್ಮಾಣವಾಗ್ತಾ ಇರುವಂಥದ್ದು ಸಾಲು ಸಾಲು ಚಿತ್ರಗಳು. ಯಾವುದಕ್ಕೆಲ್ಲ ಅವರು ಡೇಟನ್ನು ಕೊಟ್ಟಿದ್ದಾರೆ, ಫಂಡನ್ನು ಇಸ್ಕೊಂಡಿದ್ದಾರೆ. ಆತಂಕದಲ್ಲಿ ಕನ್ನಡ ಸಿನಿಮಾ ನಿರ್ಮಾಪಕರು. ಸೊ ಡೆವಿಲ್, ಸಿಂಧೂರ ಲಕ್ಷ್ಮಣ, D60 ಚಿತ್ರಗಳು ಈಗಾಗಲೇ ಸೆಟ್ ಇರೋಕ್ಕೆ ರೆಡಿ ಆಗ್ತಾ ಇವೆ. ದರ್ಶನ್ ನಂಬಿ ನಿರ್ಮಾಪಕರು ಕುಳಿತಿದ್ರು, ಈಗ ಚಿಂತಾಕ್ರಾಂತರಾಗಿದ್ದಾರೆ. ಭಾರತೀಯ ಅತಿ ಮುಖ್ಯವಾಗಿ ಈಗ ಏನು ಮಾಡೋಕ್ಕೆ ಬರಲ್ಲ ಇಂಥ ಸಂದರ್ಭಗಳು ಬಂದರೆ, ಅದನ್ನು ದರ್ಶನ ಆ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿತ್ತು. ನನ್ನನ್ನು ನಂಬಿ ನಿರ್ಮಾಪಕರು ದುಡ್ಡನ್ನು ಹಾಕಿದ್ದಾರೆ, ಆ ಸಿನಿಮಾಗಳಿದ್ದಾವೆ, ನಾನು ಇಂಥದ್ದೆಲ್ಲ ಯೋಚನೆ ಮಾಡಬೇಕಾದ್ರೆ ಅವುಗಳನ್ನು ಮೊದಲು ಯೋಚನೆ ಮಾಡಬೇಕು ಅನ್ನೋದು ಅವ್ರಿಗಿರಬೇಕಾಗಿದ್ದು, ಉಳಿದವರಂತ ಅಲ್ವಾ? ಖಂಡಿತವಾಗ್ಲೂ ಅರುಣ್, ಇದು ಪಾಯಿಂಟ್ ಮಾಡುವಂತಹ ವಿಚಾರ. ಯಾಕಂದರೆ 3 ಸಿನಿಮಾಗಳು ಆಲ್ರೆಡಿ ಬುಕ್ ಆಗಿವೆ. ದರ್ಶನ್ ಸಾಮಾನ್ಯ ನಟರಲ್ಲ, ತುಂಬ ಬಿಗ್ ಬಜೆಟನ್ನು ಆತನ ಮೇಲೆ ಹೂಡಿಕೆ ಮಾಡಲಾಗುತ್ತೆ. ದರ್ಶನ್ ಮೇಲೆ ಮಿನಿಮಮ್ ಅಂದರೂ 50-100 ಕೋಟಿ ಈ ಥರದೊಂದು ಪ್ಲ್ಯಾನ್ ಮಾಡಿಕೊಂಡು ಪ್ರಾಜೆಕ್ಟ್ಗಳು ರೆಡಿಯಾಗಿವೆ. KVN ಸಂಸ್ಥೆ ಇರ್ಬೋದು, ಜೊತೆಗೆ ಶೈಲಜಾನ್ ಆಗಿರ್ಬೋದು, ಈ ಇಬ್ಬರು ನಿರ್ಮಾಪಕರು ದರ್ಶನ್ ಮೇಲೆ ಮುಂದಿನ ಚಿತ್ರಗಳಿಗೆ ಹೂಡಿಕೆ ಮಾಡಿದ್ದಾರೆ. D59 ಜೊತೆಗೆ D60. ಒಂದು ಸಿಂಧೂರ ಲಕ್ಷ್ಮಣ ಘೋಷಣೆ ಆಗಿದೆ, ಅದು ಬಿಗ್ ಬಜೆಟ್ ಚಿತ್ರ ಅಂತ ಹೇಳಲಾಗುತ್ತೆ. ಬರ್ತಿ 100 ಕೋಟಿಲಿ ಪ್ಲ್ಯಾನ್ ಆಗಿರೋ ಚಿತ್ರ. ಅದಾದ ಬಳಿಕ KVN ನಿರ್ಮಾಣ ಮಾಡ್ತಿರೋ ಸಿನಿಮಾ D60 ಪ್ರೇಮ್ ಜೊತೆಗೆ, ಅದು ಕೂಡ 100 ಬಜೆಟ್ ಸಿನಿಮಾ ಅಂತ ಹೇಳಾಗ್ತಾರೆ. ಸದ್ಯಕ್ಕೀಗ ಡೆವಿಲ್ ನಡೀತಾ ಇದೆ. ಡೆವಿಲ್ ನಿರ್ಮಾಪಕರಂತೂ ಅಕ್ಷರಶಃ ಕಂಗಾಲಾಗಿದ್ದಾರೆ. ಅವರು ಮೈಸೂರಲ್ಲಿ ಚಿತ್ರೀಕರಣ ಶುರು ಮಾಡಬೇಕಾಗಿತ್ತು, ಆ ಟೈಮಲ್ಲಿ ಅರೆಸ್ಟ್ ಆಗಿರೋದ್ರಿಂದ ಅವರಿಗೆ ದಿಕ್ಕೆ ತೋಚದಂತೆ ಕಂಗಾಲಾಗಿದ್ದಾರೆ. ಹೀಗಾಗಿ ಎಲ್ಲ ಪರಿಸ್ಥಿತಿ ಉಂಟಾದ ಮೇಲೆ ನೇರವಾಗಿ ಅದರಲ್ಲೂ ಜೊತೆಗೆ ಈ ಬ್ಯಾನ್ ಮಾಡಿದ್ರೆ, ಅಸಹಕಾರ ಧೋರಣೆ ಏರಿದ್ರೆ ನಿಜಕ್ಕೂ ಅವ್ರ ಮೇಲೆ, ಪ್ರೊಡ್ಯೂಸರ್ ಮೇಲೆ, ಈಗ ಏನು 3 ಪ್ರೊಡ್ಯೂಸರ್ ಇದ್ದಾರೆ ಅವ್ರ ಮೇಲೆ ಖಂಡಿತವಾಗ್ಲೂ ದೊಡ್ಡ ಪರಿಣಾಮ ಬೀರುತ್ತೆ. ಅರುಣ್, ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ದರ್ಶನ್ ನಂಬಿ ನಿರ್ಮಾಪಕರಿಗೆ ಏನೆಲ್ಲ ಕೈ ಹಾಕಿದರೆ ಅವರೆಲ್ಲ ಯೋಚನೆ ಮಾಡಬೇಕು, ಅದನ್ನು ಉಳಿದವರು ಯೋಚನೆ ಮಾಡಬೇಕಾಗಿಲ್ಲ. ಈ ಕೆಲಸವನ್ನು ಮಾಡೋಕ್ಕೆ ಏನವ್ರ ಮೇಲೆ ಆರೋಪ ಬಂದಿದೆ, ಆ ಕೆಲಸವನ್ನು ದರ್ಶನ್ ಅವರು ಯೋಚನೆ ಮಾಡಬೇಕಾಗಿರೋದು, ಉಳಿದವರಲ್ಲ.